ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಇವತ್ತು ನಾವು ಕೇವಲ ಒಂದು ಲೇಸರ್ ಶೋ ಬಗ್ಗೆ ಮಾತಾಡ್ತಿಲ್ಲ. ಬದಲಿಗೆ ಕೋಟ್ಯಂತರ ಜನರಿಗೆ ಸ್ಫೂರ್ತಿ ನೀಡಿರುವ ಒಂದು ಅದ್ಭುತ ಅನುಭವದ ಬಗ್ಗೆ ಮಾತಾಡ್ತಿದ್ದೀವಿ. ಅದುವೇ ಚಿಕ್ಕಬಳ್ಳಾಪುರದ ಈಶ ಯೋಗ ಕೇಂದ್ರದಲ್ಲಿರುವ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ಮೇಲೆ ನಡೆಯುವ ಆದಿಯೋಗಿ ದಿವ್ಯ ದರ್ಶನಂ ಲೇಸರ್ ಶೋ. ಇದರ ಪ್ರತಿಯೊಂದು ದೃಶ್ಯವೂ, ಪ್ರತಿ ಬೆಳಕು ಒಂದು ಕತೆ ಹೇಳುತ್ತೆ. ಬನ್ನಿ, ಇವತ್ತು ಆ ಕಥೆಯನ್ನು ನಾವು ಕೇಳೋಣ, ನೋಡೋಣ. ಇಂದು ನಾವು ನಿಂತಿರುವುದು ಕೇವಲ ಒಂದು ಪ್ರತಿಮೆಯ ಮುಂದಲ್ಲ, ಬದಲಾಗಿ ಮಾನವ ಇತಿಹಾಸದ ಅತಿ ದೊಡ್ಡ ಕ್ರಾಂತಿಯ ಸಂಕೇತದ ಮುಂದೆ. 112 ಅಡಿ ಎತ್ತರದ ಈ ಆದಿಯೋಗಿ ನಾವು ನಮ್ಮ ಮಿತಿಗಳನ್ನು ಮೀರಿ ಬೆಳೆಯಲು ಇರುವ 112 ಮಾರ್ಗಗಳ ಸಂಕೇತ. ಸುಮಾರು 15,000 ವರ್ಷಗಳ ಹಿಂದೆ ಹಿಮಾಲಯದ ತಪ್ಪಲಿನಲ್ಲಿ ಒಬ್ಬ ಯೋಗಿ ಕಾಣಿಸಿಕೊಂಡರು. ಅವರು ಯಾರು, ಎಲ್ಲಿಂದ ಬಂದರು, ಯಾರಿಗೂ ತಿಳಿಯಲಿಲ್ಲ. ಅವರು ಯಾವುದನ್ನೂ ಬೋಧಿಸಲಿಲ್ಲ, ಯಾರೊಂದಿಗೂ ಮಾತನಾಡಲಿಲ್ಲ, ಕೇವಲ ಆನಂದ ಬಾಷ್ಪ ಸುರಿಸುತ್ತಾ ನೃತ್ಯ ಮಾಡಿದರು. ಅವರ ನೃತ್ಯವನ್ನು ನೋಡಲು ಜನರು ಜಮಾಯಿಸಿದರು. ಆದರೆ ಅವರ ತೀವ್ರತೆಯನ್ನು ತಡೆಯಲಾರದೆ ಎಲ್ಲರೂ ಹೋದರು. ಉಳಿದದ್ದು ಕೇವಲ 7 ಜನ, ಅವರೇ ಸಪ್ತಋಷಿಗಳು. 8 ವರ್ಷಗಳ ಕಠಿಣ ಸಾಧನೆಯ ನಂತರ ಆದಿಯೋಗಿ ಅವರಿಗೆ ಯೋಗ ವಿಜ್ಞಾನವನ್ನು ಧಾರೆ ಎರೆದರು. ಅವರು ಕಲಿಸಿದ್ದು ಧರ್ಮವನ್ನಲ್ಲ, ಬದಲಾಗಿ ತಂತ್ರಜ್ಞಾನ. ನಿಮ್ಮ ಉಸಿರಾಟ, ನಿಮ್ಮ ಶರೀರ ಮತ್ತು ನಿಮ್ಮ ಮನಸ್ಸನ್ನು ಹೇಗೆ ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಬಹುದು ಎಂಬುದನ್ನು ಅವರು ತೋರಿಸಿಕೊಟ್ಟರು. ಒಳಗಡೆ ನೋಡುವುದೇ ಏಕೈಕ ದಾರಿ, ಇನ್ ಇಸ್ ದ ಓನ್ಲಿ ವೇ ಔಟ್ ಎಂಬುದು ಅವರ ಮೂಲ ಮಂತ್ರವಾಗಿತ್ತು. ಇಲ್ಲಿ ಪ್ರತಿಷ್ಠಾಪಿಸಲಾದ ಯೋಗೇಶ್ವರ ಲಿಂಗ ಕೇವಲ ಒಂದು ಕಲ್ಲಲ್ಲ, ಇದು ಮಾನವ ವ್ಯವಸ್ಥೆಯ 5 ಪ್ರಮುಖ ಚಕ್ರಗಳ ಪ್ರಕಟ ರೂಪ. ಈ ಆದಿಯೋಗಿಯ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವುದಂದರೆ ಒಂದು ಜೀವಂತ ಶಕ್ತಿಯ ಮಡಿಲಲ್ಲಿ ಕುಳಿತಂತೆ. ಸದ್ಗುರುಗಳು ಹೇಳುವಂತೆ, ಆದಿಯೋಗಿ ಎಂದರೆ ಮೃತಪಟ್ಟ ದೇವರಲ್ಲ, ಬದಲಾಗಿ ನಮ್ಮೊಳಗಿರುವ ಅನಂತ ಸಾಧ್ಯತೆಗಳನ್ನು ಎಚ್ಚರಿಸುವ ಶಕ್ತಿ. ಅವರು ನಮಗೆ ಕಲಿಸಿದ್ದು ಮುಕ್ತಿಯ ಹಾದಿ, ರೋಗ ಮತ್ತು ಸಂಕಟಗಳಿಂದ ಬಿಡುಗಡೆ ಹೊಂದುವ ಹಾದಿ. ಈ ದೃಶ್ಯ ವೈಭವ ಕೇವಲ ಕಣ್ಣಿಗೆ ಹಬ್ಬವಲ್ಲ, ಇದು ಆತ್ಮಕ್ಕೆ ಸಂದೇಶ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದ ಸೃಷ್ಟಿಕರ್ತನಾಗಬಹುದು ಎಂಬುದನ್ನು ಈ ಪ್ರದರ್ಶನ ನೆನಪಿಸುತ್ತದೆ. ನೀವು ಇಂದು ಇಲ್ಲಿ ನೋಡಿರುವುದು ಕೇವಲ ಬೆಳಕಿನ ಆಟವಲ್ಲ, ಇದು ಸಾವಿರಾರು ವರ್ಷಗಳ ಜ್ಞಾನದ ಪ್ರತಿಬಿಂಬ. ಈ ಶಕ್ತಿಯನ್ನು ನಿಮ್ಮೊಳಗೆ ಕೊಂಡೊಯ್ಯಿರಿ, ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಆನಂದ ನೆಲೆಸಲಿ. 112 ಅಡಿ ಯಾಕೆ? ಇದು ಮನುಷ್ಯನ ಮುಕ್ತಿಗೆ ಇರುವ 112 ಮಾರ್ಗಗಳನ್ನು ಸೂಚಿಸುತ್ತದೆ. ತತ್ವ: ಆದಿಯೋಗಿ ಎಂದರೆ ಮೊದಲ ಯೋಗಿ. ಇವರು ಯಾವುದೇ ಧರ್ಮಕ್ಕೆ ಸೀಮಿತರಲ್ಲ, ಬದಲಿಗೆ ಮಾನವನ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಮೂಲಗುರು. ಫೋಟೋಗ್ರಫಿ: ಇಲ್ಲಿನ ಪರಿಸರದಲ್ಲಿ ನೀವು ಸುಂದರವಾದ ಫೋಟೋಗಳನ್ನು ತೆಗೆದುಕೊಳ್ಳಬಹುದು, ವಿಶೇಷವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ. ಆದಿಯೋಗಿಯ ಪಕ್ಕದಲ್ಲೇ ಇರುವುದು ಪವಿತ್ರವಾದ ನಾಗ ಪ್ರತಿಷ್ಠೆ. ನಾಗನು ಕುಂಡಲಿನಿ ಶಕ್ತಿಯ ಸಂಕೇತ. ವಿವರಣೆ: ಇಲ್ಲಿನ ಕೆತ್ತನೆಗಳು ಮತ್ತು ಕಲ್ಲಿನ ವಿನ್ಯಾಸಗಳು ಹಳೆಯ ದ್ರಾವಿಡ ಶೈಲಿಯನ್ನು ನೆನಪಿಸುತ್ತವೆ. ಲಿಂಗಭೈರವಿ: ಸ್ತ್ರೀ ಶಕ್ತಿಯ ಪ್ರತೀಕವಾಗಿರುವ ಲಿಂಗಭೈರವಿ ದೇವಿಯ ಸನ್ನಿಧಾನವು ಭಕ್ತರಿಗೆ ವಿಶೇಷ ಚೈತನ್ಯ ನೀಡುತ್ತದೆ. ಇಲ್ಲಿ ನಡೆಯುವ ಆರತಿ ಮತ್ತು ಅರ್ಪಣೆಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಈಶ ಫೌಂಡೇಶನ್ನ ಪ್ರಮುಖ ಆಕರ್ಷಣೆ ಎಂದರೆ ಸಂಜೆ ನಡೆಯುವ ದಿವ್ಯ ದರ್ಶನಂ ಲೇಸರ್ ಶೋ. ಅನುಭವ: ಪ್ರತಿದಿನ ಸಂಜೆ ಸುಮಾರು 7 ಗಂಟೆಗೆ ಈ ಪ್ರದರ್ಶನ ಆರಂಭವಾಗುತ್ತದೆ. ಆದಿಯೋಗಿಯ ಪ್ರತಿಮೆಯ ಮೇಲೆ ಮೂಡಿಬರುವ ಬಣ್ಣ ಬಣ್ಣದ ಬೆಳಕು ಮತ್ತು ಶಿವನ ಕಥೆಯನ್ನು ವಿವರಿಸುವ ಹಿನ್ನೆಲೆ ಧ್ವನಿ ಅದ್ಭುತ. ಯೋಗದ ಉಗಮ ಮತ್ತು ಸಪ್ತರ್ಷಿಗಳಿಗೆ ಯೋಗವನ್ನು ಬೋಧಿಸಿದ ಕಥೆಯನ್ನು ಇದು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ವಿವರಿಸುತ್ತದೆ. ಜೀವನದ ಜಂಜಾಟದಿಂದ ದೂರ ಸರಿದು ಒಂದು ದಿನ ಆಧ್ಯಾತ್ಮಿಕವಾಗಿ ಕಳೆಯಲು ಚಿಕ್ಕಬಳ್ಳಾಪುರದ ಈ ಈಶ ಫೌಂಡೇಶನ್ ಅತ್ಯುತ್ತಮ ತಾಣ. ಇಲ್ಲಿನ ಪ್ರಶಾಂತತೆ ನಿಮ್ಮ ಮನಸ್ಸನ್ನು ಪುನಶ್ಚೇತನಗೊಳಿಸುತ್ತದೆ. ಸಂದೇಶ: ಪರಿಸರವನ್ನು ಸ್ವಚ್ಛವಾಗಿಡಿ, ಶಾಂತಿಯನ್ನು ಕಾಪಾಡಿ. ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ ಈ ದಿವ್ಯ ಅನುಭವವನ್ನು ಪಡೆಯಿರಿ. ವಿನ್ಯಾಸ: ಈ ಆದಿಯೋಗಿ ಪ್ರತಿಮೆಯನ್ನು ಸತತ 2.5 ವರ್ಷಗಳ ಕಾಲ ವಿನ್ಯಾಸಗೊಳಿಸಲಾಗಿದೆ. ಇದು ಸ್ಟೀಲ್ನಿಂದ ಮಾಡಲ್ಪಟ್ಟಿದ್ದರೂ ಅದರ ಮೇಲ್ಮೈ ಎಷ್ಟು ನಯವಾಗಿದೆ ಎಂದರೆ ಅದು ದೈವಿಕ ಕಳೆ ನೀಡುತ್ತದೆ. ಕಣ್ಣು ಮುಚ್ಚಿ ಒಂದು ಕ್ಷಣ ಯೋಚಿಸಿ. ಸುತ್ತಲೂ ನಂದಿ ಬೆಟ್ಟದ ತಣ್ಣನೆಯ ಗಾಳಿ,
ದೂರದಲ್ಲಿ ಕೇಳುವ ಮಂತ್ರಘೋಷಗಳು ಮತ್ತು ನಿಮ್ಮ ಎದುರು ಭವ್ಯವಾಗಿ ನಿಂತಿರುವ ಶಿವ. ಇದು ಕೇವಲ ಪ್ರವಾಸವಲ್ಲ, ನಿಮ್ಮ ಒಳಗಿನ ಪಯಣ. ಸಂಜೆ 7 ಗಂಟೆಯಾಗುತ್ತಿದ್ದಂತೆ ವಾತಾವರಣವೇ ಬದಲಾಗುತ್ತದೆ. ಕತ್ತಲೆಯಲ್ಲಿ ಆದಿಯೋಗಿಯ ಮೇಲೆ ಬೀಳುವ ಲೇಸರ್ ಬೆಳಕುಗಳು ಶಿವನ ಜಟೆಯಿಂದ ಗಂಗೆ ಹರಿಯುವುದನ್ನು, ಅವರ 3ನೇ ಕಣ್ಣು ತೆರೆಯುವುದನ್ನು ಜೀವಂತವಾಗಿ ತೋರಿಸುತ್ತವೆ. ಇದನ್ನು ನೋಡಲು 2 ಕಣ್ಣು ಸಾಲದು. ಕೇಂದ್ರವು ಪ್ರತಿದಿನ ಬೆಳಗ್ಗೆ 6 ಗಂಟೆ ರಾತ್ರಿ 8 ಗಂಟೆವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ. 1. ಬೆಳಗ್ಗಿನ ಅವಧಿ ಶಾಂತಿಯುತ ಧ್ಯಾನಕ್ಕೆ ಉತ್ತಮ. 6 ಗಂಟೆ ಕೇಂದ್ರದ ದ್ವಾರಗಳು ತೆರೆಯುತ್ತವೆ. ಪ್ರಶಾಂತವಾದ ವಾತಾವರಣದಲ್ಲಿ ಆದಿಯೋಗಿಯ ದರ್ಶನ ಪಡೆಯಲು ಇದು ಸುಸಮಯ. 6ನೇ ಗಂಟೆ 20 ನಿಮಿಷ ನಾಗ ಆರತಿ. ನಾಗ ಪ್ರತಿಷ್ಠೆಯ ಬಳಿ ದಿನದ ಮೊದಲ ಆರತಿ ನಡೆಯುತ್ತದೆ. 6ನೇ ಗಂಟೆ 30 ನಿಮಿಷದಿಂದ 11ನೇ ಗಂಟೆವರೆಗೆ ಯೋಗೇಶ್ವರ ಲಿಂಗಕ್ಕೆ ಜಲ ಅರ್ಪಣೆ ಅಥವಾ ದೀಪ ಅರ್ಪಣೆ ಮಾಡಲು ಭಕ್ತರಿಗೆ ಅವಕಾಶವಿರುತ್ತದೆ. 1 ಗಂಟೆಯಿಂದ 4 ಗಂಟೆವರೆಗೆ ಈ ಸಮಯದಲ್ಲಿ ಜನದಟ್ಟಣೆ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಸುತ್ತಮುತ್ತಲಿನ ವಾಸ್ತುಶಿಲ್ಪವನ್ನು ನಿಧಾನವಾಗಿ ವೀಕ್ಷಿಸಬಹುದು ಮತ್ತು ಈಶ ಕೆಫೆಯಲ್ಲಿ ಸಾತ್ವಿಕ ಆಹಾರ ಸವಿಯಬಹುದು. 3. ಸಂಜೆಯ ಅವಧಿ ಅತಿ ಹೆಚ್ಚು ಆಕರ್ಷಕ ಸಮಯ 4 ಗಂಟೆ 30 ನಿಮಿಷ ಗಂಟೆ ನಂತರ. ಸೂರ್ಯಾಸ್ತದ ಸಮಯ ಹತ್ತಿರವಾಗುತ್ತಿದ್ದಂತೆ ವಾತಾವರಣ ತಂಪಾಗುತ್ತದೆ. ಫೋಟೋಗ್ರಫಿಗೆ ಇದು ಅತ್ಯುತ್ತಮ ಸಮಯ. 6 ಗಂಟೆ 20 ನಿಮಿಷಕ್ಕೆ ನಾಗ ಆರತಿ, ದಿನದ ಕೊನೆಯ ನಾಗ ಆರತಿ. 6 ಗಂಟೆ 30 ನಿಮಿಷಕ್ಕೆ ಶೋ ನೋಡಲು ಜನರು ಆದಿಯೋಗಿ ಪ್ರತಿಮೆಯ ಎದುರು ಜಮಾಯಿಸಲು ಶುರು ಮಾಡ್ತಾರೆ. ಆಸನ ಹಿಡಿಯಲು ಇದು ಸರಿಯಾದ ಸಮಯ. 7 ರಿಂದ 7 ಗಂಟೆ 15 ನಿಮಿಷಕ್ಕೆ ಆದಿಯೋಗಿ ದಿವ್ಯ ದರ್ಶನಂ ಲೇಸರ್ ಶೋ. 15 ನಿಮಿಷಗಳ ಕಾಲ ನಡೆಯುವ ಈ ಅದ್ದೂರಿ ಲೇಸರ್ ಮತ್ತು ಧ್ವನಿ ಪ್ರದರ್ಶನವು ಯೋಗದ ಉಗಮವನ್ನು ವಿವರಿಸುತ್ತದೆ. 8 ಗಂಟೆಗೆ ಕೇಂದ್ರದ ದ್ವಾರಗಳು ಮುಚ್ಚುತ್ತವೆ. ಭೇಟಿ ನೀಡುವವರಿಗೆ ಕೆಲವು ಸಲಹೆಗಳು. ವಾರದ ದಿನಗಳು ವೀಕ್ಡೇಸ್. ಶನಿವಾರ ಮತ್ತು ಭಾನುವಾರ ವಿಪರೀತ ಜನದಟ್ಟಣೆ ಇರುತ್ತದೆ. ಶಾಂತಿಯ ಅನುಭವ ಬೇಕಿದ್ದಲ್ಲಿ ಸೋಮವಾರದಿಂದ ಶುಕ್ರವಾರದೊಳಗೆ ಭೇಟಿ ನೀಡಿ. ಪ್ರವೇಶ ಶುಲ್ಕ. ಸದ್ಯಕ್ಕೆ ಯಾವುದೇ ಪ್ರವೇಶ ಶುಲ್ಕವಿಲ್ಲ. ಪ್ರಕೃತಿಯ ಸುಂದರ ಪರ್ವತಗಳ ನಡುವೆ ನಿರ್ಮಿಸಲಾದ ಈ ಸ್ಥಳ ಧ್ಯಾನ, ಯೋಗ ಮತ್ತು ಆಧ್ಯಾತ್ಮಿಕ ಶಾಂತಿಗಾಗಿ ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ. ಈಶಾ ಫೌಂಡೇಶನ್ ಪರಿಚಯ. ಈಶಾ ಫೌಂಡೇಶನ್ ಒಂದು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ. ಇದನ್ನು ಪ್ರಸಿದ್ಧ ಯೋಗಿ ಮತ್ತು ಆಧ್ಯಾತ್ಮಿಕ ಗುರು ಸದ್ಗುರು ಜಗ್ಗಿ ವಾಸುದೇವ್ ಅವರು ಸ್ಥಾಪಿಸಿದ್ದಾರೆ. ಈ ಸಂಸ್ಥೆಯ ಉದ್ದೇಶ ಮಾನವನ ಒಳಗಿನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಯೋಗ ಮತ್ತು ಧ್ಯಾನದ ಮೂಲಕ ಅರಿಯಲು ಸಹಾಯ ಮಾಡುವುದು. ಈಶಾ ಫೌಂಡೇಶನ್ ವಿಶ್ವದ ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಲಕ್ಷಾಂತರ ಜನರಿಗೆ ಯೋಗ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತಿದೆ. ಚಿಕ್ಕಬಳ್ಳಾಪುರ ಆದಿಯೋಗಿ ಪ್ರತಿಮೆ. ಚಿಕ್ಕಬಳ್ಳಾಪುರದಲ್ಲಿರುವ ಆದಿಯೋಗಿ ಶಿವ ಪ್ರತಿಮೆ ಕರ್ನಾಟಕದ ಪ್ರಮುಖ ಆಧ್ಯಾತ್ಮಿಕ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ಪ್ರತಿಮೆ ಸುಮಾರು 112 ಅಡಿ ಎತ್ತರ ಹೊಂದಿದ್ದು ಯೋಗದ ಮೊದಲ ಗುರುವಾದ ಶಿವನನ್ನು ಪ್ರತಿನಿಧಿಸುತ್ತದೆ. ಯೋಗ ಶಾಸ್ತ್ರದ ಪ್ರಕಾರ ಶಿವನು ಮಾನವರಿಗೆ 112 ಮಾರ್ಗಗಳ ಮೂಲಕ ಆತ್ಮಜ್ಞಾನವನ್ನು ಪಡೆಯುವ ಮಾರ್ಗ ತೋರಿಸಿದ್ದಾನೆ. ಆ ಕಾರಣದಿಂದಲೇ ಈ ಪ್ರತಿಮೆಯ ಎತ್ತರವನ್ನು 112 ಅಡಿ ಮಾಡಲಾಗಿದೆ. ಸ್ಥಳದ ಪ್ರಕೃತಿ ಸೌಂದರ್ಯ. ಚಿಕ್ಕಬಳ್ಳಾಪುರ ಪ್ರದೇಶವು ಪರ್ವತಗಳು ಮತ್ತು ಹಸಿರು ಪ್ರಕೃತಿಯಿಂದ ಪ್ರಸಿದ್ಧವಾಗಿದೆ. ನಂದಿಬೆಟ್ಟ, ಸ್ಕಂದಗಿರಿ ಮತ್ತು ಇತರ ಪರ್ವತಗಳ ಸಮೀಪದಲ್ಲಿರುವ ಈ ಸ್ಥಳ ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿದೆ. ಸಂಜೆ ಸಮಯದಲ್ಲಿ ಆದಿಯೋಗಿ ಪ್ರತಿಮೆಯ ಮುಂದೆ ನಿಂತಾಗ ಆಕಾಶದ ಬಣ್ಣಗಳು ಮತ್ತು ಪರ್ವತಗಳ ನಡುವೆ ಕಾಣುವ ದೃಶ್ಯ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಧ್ಯಾನ ಮತ್ತು ಯೋಗ ಕಾರ್ಯಕ್ರಮಗಳು. ಈಶಾ ಫೌಂಡೇಶನ್ ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳಿಗಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ನಡೆಯುವ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾದ ಈ ಕಾರ್ಯಕ್ರಮದ ಮೂಲಕ ಜನರು ಯೋಗ, ಧ್ಯಾನ ಮತ್ತು ಮನಸ್ಸಿನ ಸಮತೋಲನವನ್ನು ಕಲಿಯುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಕಲಿಯುವ ಪ್ರಮುಖ ಯೋಗ ವಿಧಾನವೆಂದರೆ ಶಾಂಭವಿ ಮಹಾಮುದ್ರ ಕ್ರಿಯೆ. ಮಹಾಶಿವರಾತ್ರಿ ಹಬ್ಬ. ಈಶಾ ಫೌಂಡೇಶನ್ನಲ್ಲಿ ಪ್ರತಿ ವರ್ಷ ನಡೆಯುವ ಮಹಾಶಿವರಾತ್ರಿ ಹಬ್ಬ ಅತ್ಯಂತ ಭವ್ಯವಾಗಿರುತ್ತದೆ. ಈ ದಿನ ಸಾವಿರಾರು ಜನರು ಸೇರಿ ರಾತ್ರಿ ಪೂರ್ತಿ ಧ್ಯಾನ, ಸಂಗೀತ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಸಂಗೀತ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಪ್ರದರ್ಶನಗಳು.
ಮತ್ತು ಧ್ಯಾನದ ಮೂಲಕ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣಾ ಯೋಜನೆಗಳು. ಇಶಾ ಫೌಂಡೇಶನ್ ಪರಿಸರ ಸಂರಕ್ಷಣೆಯಲ್ಲಿ ಕೂಡ ಮಹತ್ವದ ಪಾತ್ರ ವಹಿಸುತ್ತಿದೆ. ಕಾವೇರಿ ಕಾಲಿಂಗ್ ಮತ್ತು ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್ ಎಂಬ ಯೋಜನೆಗಳ ಮೂಲಕ ಲಕ್ಷಾಂತರ ಮರಗಳನ್ನು ನೆಡಲಾಗಿದೆ. ಈ ಯೋಜನೆಗಳ ಉದ್ದೇಶ ಪರಿಸರವನ್ನು ರಕ್ಷಿಸುವುದು ಮತ್ತು ರೈತರ ಜೀವನವನ್ನು ಸುಧಾರಿಸುವುದು. ಪ್ರವಾಸಿಗರಿಗೆ ಮಾಹಿತಿ. ಚಿಕ್ಕಬಳ್ಳಾಪುರ ಈ ಸ್ಥಳಕ್ಕೆ ಬೆಂಗಳೂರಿನಿಂದ ಕಾರ್ ಅಥವಾ ಬಸ್ ಮೂಲಕ ಸುಲಭವಾಗಿ ಹೋಗಬಹುದು. ಸಂಜೆ ಸಮಯದಲ್ಲಿ ಆದಿಯೋಗಿ ಪ್ರತಿಮೆಯ ಬಳಿ ಬಹಳ ಸುಂದರ ವಾತಾವರಣ ಕಂಡುಬರುತ್ತದೆ. ಅನೇಕ ಜನರು ಇಲ್ಲಿ ಬಂದು ಧ್ಯಾನ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ. ಸಮಾಪ್ತಿ. ಪ್ರಕೃತಿ, ಯೋಗ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿರುವ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಸ್ಥಳವಾಗಿದೆ. ನೀವು ಬೆಂಗಳೂರು ಅಥವಾ ಚಿಕ್ಕಬಳ್ಳಾಪುರ ಕಡೆ ಪ್ರಯಾಣ ಮಾಡುವಾಗ ಈ ಅದ್ಭುತ ಸ್ಥಳಕ್ಕೆ ಭೇಟಿ ನೀಡುವುದನ್ನು ತಪ್ಪಿಸಿಕೊಳ್ಳಬೇಡಿ. ಕೊನೆಯವರೆಗೂ ಈ ವಿಡಿಯೋ ನೋಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ.